કેટલા દેવાના? ભલે ચાલ ચાલ ચાલ. ನಮಸ್ಕಾರ ಬಂಧುಗಳೇ, ನಾನೀಗ ಗುಜರಾತಲ್ಲಿದ್ದೇನೆ. ಗುಜರಾತ್ನ ಮೆಹಸಾಣ ಜಿಲ್ಲೆಯ ಬೇಚರಾಜಿ ತಾಲೂಕಿನಲ್ಲಿದ್ದೇನೆ. ಈ ಬೇಚರಾಜಿ ತಾಲೂಕಿನ ಸೂರ್ಯ ದೇವಸ್ಥಾನದ ಪ್ರಾಂಗಣದಲ್ಲಿದ್ದೇನೆ. ಹಿಂಬದಿಯಲ್ಲಿ ಸೂರ್ಯಕುಂಡ ಇರುವಂಥದ್ದು. ಈ ಹಿಂಭಾಗದಲ್ಲಿರ್ತಕ್ಕಂಥದ್ದು ಸೂರ್ಯ ದೇವಸ್ಥಾನ ಇರುವಂಥದ್ದು. ನಮಗೆ ಸೂರ್ಯ ದೇವಸ್ಥಾನ ಅಂದ ತಕ್ಷಣ ನೆನಪಿಗೆ ಬರುವಂಥದ್ದು ಏನು ಕೋನಾರ್ಕದಲ್ಲಿರ್ತಕ್ಕಂಥ ಸೂರ್ಯ ದೇವಸ್ಥಾನ. ಆದರೆ ಅದಕ್ಕಿಂತಲೂ ಪೂರ್ವವಾದ ಪ್ರಾಚೀನವಾದ ದೇವಸ್ಥಾನ ಗುಜರಾತ್ನ ಈ ಮೆಹಸಾಣ ಜಿಲ್ಲೆಯ ಈ ಬೇಚರಾಜಿ ತಾಲೂಕಿನಲ್ಲಿರ್ತಕ್ಕಂಥ ಈ ಸೂರ್ಯ ದೇವಸ್ಥಾನವಾಗಿದೆ. ನಾವು ನೋಡ್ತಾ ಇದ್ದೇವೆ, ಸೂರ್ಯಕುಂಡವನ್ನು ನೋಡಿದ್ದೇವೆ ಮತ್ತು ಸೂರ್ಯ ದೇವಸ್ಥಾನವನ್ನು ನೋಡಿದ್ದೇವೆ. ಮಧ್ಯದಲ್ಲಿ ಒಂದು ಸೂರ್ಯ ಮಂಟಪವನ್ನು ಇರುವಂಥದ್ದು. ಈ ದೇವಸ್ಥಾನ ನಿರ್ಮಾಣವಾಗಿರುವಂಥದ್ದು ಅಂತ ಪುರಾತತ್ವ ಇಲಾಖೆಯಿಂದ ತಿಳಿದು ಬರ್ತದೆ. ಮತ್ತು ಈ ಕುಂಡವನ್ನು ನೋಡ್ತಾ ಇದ್ದಲ್ಲ, ಹಿಂಬದಿಯಲ್ಲಿ 175 ಅಡಿ ಉದ್ದ ಮತ್ತು 120 ಅಡಿ ಅಗಲದ ಒಂದು ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವಂಥದ್ದು. ಮತ್ತು ಈ ಏನು ಕುಂಡದಲ್ಲಿರತಕ್ಕಂಥ ಸಣ್ಣ ಸಣ್ಣ ದೇವಸ್ಥಾನಗಳಿಗೂ ಒಟ್ಟು 108 ದೇವಸ್ಥಾನಗಳನ್ನು ಇದು ಒಳಗೊಂಡಿರುವಂಥದ್ದು. ಒಳಗಡೆ ನೀರಿರುವುದರಿಂದ ಅದೆಲ್ಲ ತುಂಬಿಕೊಂಡಿರುವಂಥದ್ದು, ಅಂದರೂ ಕಾಣ ಸಿಗದಿರುವಂಥದ್ದು. ಹಾಗಾಗಿ ನಮಗೆ ಮೇಲ್ಭಾಗದಲ್ಲಿ ಕೆಲವೊಂದಿಷ್ಟು ದೇವಸ್ಥಾನಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ಮಿಕ್ಕ ದೇವಸ್ಥಾನಗಳು ನೀರಿನ ಮುಳುಗಡೆಯಲ್ಲಿ ಇರುವಂಥದ್ದು. ಈ ಸೂರ್ಯಕುಂಡದಲ್ಲಿ 108 ದೇವಸ್ಥಾನಗಳಂತ ಹೇಳಾಯ್ತಲ್ಲ, ಅದರಲ್ಲಿ ಶಿವ ದೇವಸ್ಥಾನ ಆಗ್ಬೋದು, ವಿಷ್ಣುವಿನ ದೇವಸ್ಥಾನ ಆಗ್ಬೋದು, ದೇವಿ ಆಗ್ಬೋದು, ಶೇಷನಾಗ ಆಗ್ಬೋದು, ಹೀಗೆ ಗಣೇಶ ದೇವಸ್ಥಾನ, ಹೀಗೆ ಅನೇಕ ದೇವತೆಗಳನ್ನು ಒಳಗೊಂಡಿರತಕ್ಕಂಥ ಸಣ್ಣ ಸಣ್ಣ ದೇವಸ್ಥಾನಗಳನ್ನು ಒಳಗೊಂಡಿರುವಂಥದ್ದು. ಹೇಗೆ ಕೋನಾರ್ಕ ದೇವಸ್ಥಾನವನ್ನು ಏನು ಪೂಜೆ ಮಾಡಲಾಗುವುದಿಲ್ಲ, ಕಾರಣ ಅಲ್ಲಿ ದೇವಸ್ಥಾನ ಅದು ಬೀಳುವ ಒಂದು ಸ್ಥಿತಿಯಲ್ಲಿ ಇರೋದರಿಂದ, ಅಥವಾ ಯಾವ ದೇವಸ್ಥಾನಗಳಲ್ಲಿ ಮೂರ್ತಿಗಳು ಖಂಡಿತವಾಗಿರ್ತವೋ ಆ ದೇವಸ್ಥಾನಗಳಲ್ಲಾಗ್ಬೋದು, ಮತ್ತು ಪುರಾತತ್ವ ಇಲಾಖೆಯ ಸಂರಕ್ಷಣೆಯಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಪೂಜೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಈ ದೇವಸ್ಥಾನಗಳಲ್ಲಿ ಪೂಜೆ ಅವಕಾಶವಿಲ್ಲ. ಪ್ರದರ್ಶನ ರೂಪದಲ್ಲಿ ನಾವು ಬಂದು ಇದನ್ನು ನೋಡಬಹುದು. ಸಾಯಂಕಾಲ ಏನು 7 ಗಂಟೆ ನಂತರದಲ್ಲಿ ಇಲ್ಲಿ ಲೈಟ್ ಶೋ ಇರುವಂಥದ್ದು. ಮತ್ತು ಇನ್ನೊಂದು, ಭಾರತದಲ್ಲಿಯೇ ಪ್ರಥಮ ಸೋಲಾರ ವಿದ್ಯುತ್ ಅಲಂಕೃತ ಒಂದು ನೋಟವನ್ನು ನಾವೇನಾದರೂ ನೋಡಬಹುದಂದರೆ ಈ ಮೊಡೇರಾದ ಸೂರ್ಯ ದೇವಸ್ಥಾನದಲ್ಲಿ ನಾವು ನೋಡಬಹುದಾಗಿದೆ. ನಾರಾಯಣ ಪಾಂಡುರಂಗ.
ಒಟ್ಟಾರೆ ಒಂದೇ ಮಾತಿನಲ್ಲಿ ನಾವು ಹೇಳುವುದಾದರೆ ಒಂದಕ್ಕಿಂತ ಒಂದು ಪ್ರಾಚೀನವಾದ ದೇವಸ್ಥಾನ ನಮಗೆ ಸಿಗುವಂಥದ್ದು ಮತ್ತು ಆಶ್ಚರ್ಯಕರವಾಗಿರುವಂಥದ್ದು.